ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ರಾಜ್ಯದಲ್ಲಿ ವರ್ಷದಿಂದ ವರ್ಷಕ್ಕೆ ಮಕ್ಕಳ ಅಪಹರಣ ಅಥವಾ ನಾಪತ್ತೆ ಪ್ರಕರಣಗಳು ಜಾಸ್ತಿ ಆಗ್ತಾನೇ ಇದೆ. ಅದರಲ್ಲಿ ಒಂದು ಶಾಕಿಂಗ್ ವಿಚಾರ ಕೇಳಿ ಬರ್ತಾ ಇದೆ. ಅದೇನಂತಂದರೆ, ಇದುವರೆಗೂ ಕೂಡ 1094 ಮಕ್ಕಳು ಇದುವರೆಗೂ ಕೂಡ ಇನ್ನೂ ಪತ್ತೆ ಆಗಿಲ್ಲ ಎನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ಹಾಗಾದರೆ ಅವರೆಲ್ಲ ಎಲ್ಲಿಗೆ ಹೋದರು? ಯಾಕೆ ಕಾಣಿಸ್ಕೊಳ್ತಾ ಇಲ್ಲ? ಯಾಕೆ ಪೊಲೀಸರು ಹುಡ್ಕೋಕ್ಕಾಗ್ತಾ ಇಲ್ಲ? ಎಲ್ಲ ವಿಚಾರದ ಬಗ್ಗೆ ಇವತ್ತು ಸಂಕ್ಷಿಪ್ತವಾಗಿ ತಿಳಿದುಕೊಳ್ತಾ ಹೋಗೋಣ. ನೋಡಿ, ಅಪಹರಣ ಮತ್ತು ನಾಪತ್ತೆಯ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಅಪಹರಣವಾದಂತಹ ಮಕ್ಕಳನ್ನು ಬೇರೆ ಬೇರೆ ಕೆಲಸಗಳಿಗೆ, ಅಂದರೆ ಭಿಕ್ಷಾಟನೆ ಸೇರಿ ಇನ್ನಿತರ ಕೆಲಸಗಳಿಗೆ ಬಲವಂತವಾಗಿ ಅವರನ್ನು ತಳ್ಳಲಾಗ್ತಾ ಇದೆ ಅನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ಕಳೆದ 3 ವರ್ಷದ ಅವಧಿಯಲ್ಲಿ ರಾಜ್ಯದಲ್ಲಿ 2748 ಗಂಡು ಮಕ್ಕಳು ಮತ್ತು 6891 ಹೆಣ್ಣು ಮಕ್ಕಳು ಸೇರಿ ಒಟ್ಟು 9597 ಮಕ್ಕಳ ಅಪಹರಣ ಆಗಿದೆ ಎನ್ನುವಂತಹ ಶಾಕಿಂಗ್ ವಿಚಾರ ಕೇಳಿ ಬರ್ತಾ ಇದೆ. ಪೊಲೀಸರ ಅಂಕಿಅಂಶದಿಂದ ಈ ಒಂದು ವಿಚಾರ ಬೆಳಕಿಗೆ ಬಂದಿದೆ. ಇದೀಗ ಇದರಲ್ಲಿ 1094 ಮಕ್ಕಳು ಇನ್ನೂ ಕೂಡ ಸಿಗ್ತಾ ಇಲ್ಲ, ಹುಡುಕ್ತಾನೇ ಇದ್ದಾರೆ. ಅವರು ಎಲ್ಲಿದ್ದಾರೆ ಎಂಬುವಂತಹ ಮಾಹಿತಿ ಕೂಡ ಪೊಲೀಸರಿಗೆ ಸಿಗ್ತಾ ಇಲ್ಲ. ಆದರೆ ಈ ಮಕ್ಕಳ ನಾಪತ್ತೆ ಪ್ರಕರಣವನ್ನು ಭೇದಿಸಲು ಪೊಲೀಸರು ವಿಫಲ ಆಗ್ತಾ ಇದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ನಿಜಕ್ಕೂ ಕೂಡ ರಾಜ್ಯದಲ್ಲಿ ಈ ರೀತಿಯಾಗಿ ನಾಪತ್ತೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅವರು ಸಿಗ್ತಾ ಇಲ್ಲ, ಪೊಲೀಸರು ಕೂಡ ಮಾಹಿತಿ ಇಲ್ಲ ಅಂತಂದರೆ ಅವರು ಇನ್ನೆಂತಹ ಕಳ್ಳರಿರಬಹುದು, ಎಂಥ ಅಪಹರಣಕಾರರಿರಬಹುದು. ಇನ್ನು ಈ ರೀತಿಯಾಗಿ ಏನು ಅಪಹರಣ ಮಾಡ್ತಾ ಇದ್ದಾರಲ್ಲ, ಅದರಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆಯೇ ಜಾಸ್ತಿ ಆಗಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಹೌದು, ನಿಜಕ್ಕೂ ಕೂಡ ಕಳೆದ 3 ವರ್ಷಗಳಲ್ಲಿ ಅಪಹರಣ ಆಗಿರುವಂತಹ ಅಂಶಗಳನ್ನು ನಾವು ಗಮನಿಸಿದಾಗ ಗಂಡು ಮಕ್ಕಳಿಗಿಂತ 2 ಪಟ್ಟು ಜಾಸ್ತಿ ಹೆಣ್ಣು ಮಕ್ಕಳ ಅಪಹರಣಗಳು ಆಗಿವೆ. ಅಂದರೆ ಕಿಡ್ನಾಪ್ಗಳನ್ನು ಮಾಡ್ತಾ ಇದ್ದಾರೆ, ಹೆಣ್ಮಕ್ಳನ್ನು ಜಾಸ್ತಿ ಕಿಡ್ನಾಪ್ ಮಾಡ್ತಾ ಇದ್ದಾರೆ, ಅವ್ರನ್ನ ಬೇರೆ ಬೇರೆ ಕೆಲಸಗಳಿಗೆ ಬಲವಂತವಾಗಿ ದುಡ್ತಾ ಇದ್ದಾರೆ. ಅಂದರೆ ಇದು ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಸುರಕ್ಷತೆ ಕುರಿತು ಪ್ರಶ್ನೆಯನ್ನು ಮೂಡಿಸುವಂತೆ ಮಾಡ್ತಾ ಇದೆ. ಅದು ನಿಜಕ್ಕೂ ಕೂಡ. ಹಾಗಾದರೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ವಾ ರಾಜ್ಯದಲ್ಲಿ? ಬರೀ ಹೆಣ್ಮಕ್ಳನ್ನು ಯಾಕೆ ಇವರು ಜಾಸ್ತಿ ಕಿಡ್ನಾಪ್ ಮಾಡ್ತಾ ಇದ್ದಾರೆ? ಅಂದರೆ ಅವರಿಂದ ಬೇರೆ ಕೆಲಸದ ಒಂದು ಅಪೇಕ್ಷೆ ಇದೆ, ಬಲವಂತವಾಗಿ ಕೆಲವೊಂದು ವೇಶ್ಯಾವಾಟಿಕೆ ಈ ರೀತಿಯಾಗಿ ಅದಕ್ಕೆ ದೂಡುವಂಥ ಒಂದು ಯೋಚನೆ ಕೂಡ ಇರಬಹುದು. ಮತ್ತು ಚಿಕ್ಕ ಮಕ್ಕಳನ್ನು ಭಿಕ್ಷಾಟನೆಗೆ ದೂರಿ ಈ ಕೆಲ ದುರುಳರು ದುಡ್ಡನ್ನು ಸಂಪಾದನೆ ಮಾಡೋಕ್ಕೆ, ಅವರ ದುಡ್ಡಲ್ಲಿ ಬದುಕೋಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಏನು ಈ ಒಂದು ಕಿಡ್ನಾಪ್ಗಳಾಗ್ತಾ ಇದೆ, ಅದರಲ್ಲಿ ಭಿಕ್ಷಾಟನೆಗೆ ಜಾಸ್ತಿ ಜನರನ್ನು ಹಾಕ್ತಾ ಇದ್ದಾರೆ ಕೆಲ ಕಿರಾತಕರು ಎನ್ನುವಂತಹ ಮಾತು ರಾಜ್ಯದಲ್ಲಿ ವರ್ಷವಾರ ನಾವು ಗಮನಿಸೋದಾದರೆ ನೋಡಿ, 2023ರಲ್ಲಿ 908 ಒಂದು ಪ್ರಕರಣಗಳು, ಇನ್ನು 2024ರಲ್ಲಿ 975 ಮತ್ತು 2025ರಲ್ಲಿ 865 ಸೇರಿ ಒಟ್ಟು 2748 ಗಂಡು ಮಕ್ಕಳ ಒಂದು ಕಿಡ್ನಾಪ್ ಆಗಿದೆ. ಇದೇ ರೀತಿಯಾಗಿ 2023ರಲ್ಲಿ 2131, 2024ರಲ್ಲಿ 2436 ಮತ್ತು 2025ರಲ್ಲಿ 2324 ಹೆಣ್ಣು ಮಕ್ಕಳ ಕಿಡ್ನಾಪ್ ಆಗಿದೆ. ಹಾಗಾದರೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ಯಾಕೆ ಇವ್ರನ್ನ ಹುಡುಕ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಈಗ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಈ ರೀತಿಯಾಗಿ ಕಿಡ್ನಾಪ್ ಆದ ಮಕ್ಕಳನ್ನು ಹೆಚ್ಚಾಗಿ ಇವರು ಹೆದರಿಸಿ ಬೆದರಿಸಿ ಬಲವಂತವಾಗಿ ಭಿಕ್ಷೆ ಬೇಡೋಕ್ಕೆ ಕಳಿಸ್ತಾ ಇದ್ದಾರೆ. ಇನ್ನು ಒತ್ತಾಯಪೂರ್ವಕವಾಗಿ ದುಡಿಸ್ಕೊಳ್ತಾ ಇದ್ದಾರೆ, ಲೈಂಗಿಕ ದೌರ್ಜನ್ಯಗಳನ್ನು ಮಾಡ್ತಾ ಇದ್ದಾರೆ, ಲೈಂಗಿಕ ವೃತ್ತಿಗಳಿಗೆ ಇವರನ್ನು ತಳ್ಳುತ್ತಾ ಇದ್ದಾರೆ, ಭಿಕ್ಷಾಟನೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅಂಗಾಂಗ ಕಸಿಯುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಕೆಲ ಕಿರಾತಕರು. ಹಾಗಾದರೆ ಇದನ್ನೆಲ್ಲ ಯಾಕೆ ತಡಿತಾ ಇಲ್ಲ ಪೊಲೀಸರು? ಯಾಕೆ ನಿಯಂತ್ರಣವನ್ನು ಮಾಡ್ತಾ ಇಲ್ಲ? ಏನು ಕ್ರಮವನ್ನು ತೆಗೆದುಕೊಳ್ಬೇಕು? ಹಿಂಗೆ ಇದನ್ನು ಕಂಟ್ರೋಲ್ ಮಾಡಬೇಕಂದ್ರೆ ನೋಡಿ, ಮಕ್ಕಳ ಅಪಹರಣಗಳ ಪ್ರಕರಣಗಳೇನಿದೆ ವರದಿಯಾದ ಕೂಡಲೇ ವಿಳಂಬ ಮಾಡಬಾರ್ದು. FIR ದಾಖಲಿಸಬೇಕು. ಲೇಟ್ ಮಾಡದೆ FIR ಹಾಕಬೇಕು. ಕೂಡಲೇ ರಾಜ್ಯದ ಎಲ್ಲ ಠಾಣೆಗಳಿಗೆ ಪ್ರಕರಣದ ಒಂದು ಆರೋಪಿ ಏನಿದ್ದಾರೆ ಮತ್ತು ಆರೋಪಿಸಿರುವಂಥ ಅಪರಾಧಿಗಳೇನಿರುತ್ತೆ, ಕೆಲವರು ಅಪಹರಿಸಿರುವ ಮಗುವಿನ ಬಗ್ಗೆ ಎಲ್ಲರಿಗೂ ಕೂಡ ಸುಳಿವು ಕೊಡಬೇಕು, ಮಾಹಿತಿಯನ್ನು ಕೊಡಬೇಕು. ಮಾಹಿತಿ ದೊರೆತರೆ ಹುಡುಕೋದು ಈಸಿ ಆಗುತ್ತೆ. ಅವರ ಪಾಲಕರೇನಿದ್ದಾರೆ ಅವರು ಕೂಡ ಹೋಗಿ ಠಾಣೆಗೆ ಕಂಪ್ಲೇಂಟನ್ನು ಕೊಡಬೇಕು, ಪತ್ರಿಕಾ ಪ್ರಕಟಣೆಯನ್ನು ಕೂಡ ಕೊಡಬೇಕು, ದೂರದರ್ಶನದ ಮೂಲಕ ಆಕಾಶವಾಣಿ ಪ್ರಕಟಣೆಯನ್ನು ಹೊರಡಿಸಬೇಕಾಗುತ್ತೆ, ಮಾಹಿತಿಯನ್ನು ತಿಳಿಸಬೇಕಾಗುತ್ತೆ. ಇವೆಲ್ಲವೂ ಕೂಡ ನಿಯಂತ್ರಣ ಮಾಡೋಕ್ಕೆ ಇರುವಂತಹ ಕ್ರಮಗಳು. ಯಾಕಂದರೆ ಎಲ್ಲರ ಜವಾಬ್ದಾರಿ ಕೂಡ ಇದೆ. ಮಕ್ಕಳನ್ನು ಕಳೆದುಕೊಂಡಂತಹ ತಂದೆ ತಾಯಿಗಳಿಗೆ ಮಾತ್ರ ಗೊತ್ತು ಆ ನೋವು ಏನು ಅಂತ. ಇನ್ನು ರಾಜ್ಯದ ಗಡಿ ಪ್ರದೇಶಗಳಲ್ಲಿ ಮತ್ತು ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ ಪತ್ರಗಳನ್ನು ಅಥವಾ ಫೋಟೋಗಳನ್ನು ಅಂಟಿಸಬೇಕಾಗತ್ತೆ, ಕ್ರಮವನ್ನು ತೆಗೆದುಕೊಳ್ಬೇಕು. ಈ ರೀತಿಯಾಗಿ ಜನರಲ್ ಪಾಸ್ಪೋರ್ಟ್ ಆಫೀಸ್ಗೆ ನವಜಾತ ಮಕ್ಕಳಿಗೇನಿದ್ದಾರೆ ಪಾಸ್ಪೋರ್ಟ್ ಅರ್ಜಿ ಸಲ್ಲಿಸಿರುವ ಬಗ್ಗೆ
ಮಾಹಿತಿಯನ್ನು ಕೊಡಬೇಕು, ಪರಿಶೀಲನೆ ಮಾಡಬೇಕು ಅಂತ ಹೇಳ್ತಾರೆ. ಇದರ ಜೊತೆಗೆ ನೋಡಿ, ಲುಕೌಟ್ ನೋಟಿಸನ್ನು ನೀಡೋದಾಗಿರ್ಬೋದು, ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಕಾಣೆಯಾದಂತಹ ಮಕ್ಕಳ ಕುರಿತು ಹುಡುಕಾಟವನ್ನು ನಡೆಸೋದು, ಇವೆಲ್ಲವನ್ನು ಕೂಡ ಪೊಲೀಸರು ಮಾಡಬೇಕಾಗತ್ತೆ. ಅಧಿಕಾರಿಗಳ ತಂಡ ರಚಿಸಿ ಎಲ್ಲ ಕಡೆ ಹುಡುಕಿಸಿದಾಗ ಮಕ್ಕಳು ಸಿಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಅಕ್ಕಪಕ್ಕದ ಜಿಲ್ಲೆಗಳ ಪೊಲೀಸ್ ಠಾಣೆಗಳಿಗೆ ದಾಖಲಾದಂತಹ ಏನು ಕೇಸ್ಗಳಿದೆ ಅದರ ಬಗ್ಗೆ ಹೇಳಬೇಕಾಗುತ್ತೆ, ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಇನ್ನು ಅಪರಿಚಿತ ಶವಗಳ UDR ಪ್ರಕರಣವನ್ನು ಕೂಡ ಇವರು ಪರಿಶೀಲಿಸಬೇಕಾಗುತ್ತೆ. ಜಿಲ್ಲಾ ಅಪರಾಧ ದಾಖಲಾತಿ ವಿಭಾಗಗಳಲ್ಲಿನ ವರದಿ ಪರಿಶೀಲನೆ ಮಾಡಬೇಕು. ಪ್ರತಿದಿನ ಏನಾಗಿದೆ, ದಿನಪತ್ರಿಕೆ ಮತ್ತು ದೂರದರ್ಶನದಲ್ಲಿ ಕಾಣೆಯಾದ ಮಕ್ಕಳ ಭಾವಚಿತ್ರ ಪ್ರಸಾರವನ್ನು ಮಾಡಬೇಕಾಗುತ್ತೆ. ಆಗ ಕೆಲವರಿಗೆ ಗೊತ್ತಾಗುತ್ತೆ. ಈ ರೀತಿಯಾದ ಕ್ರಮಗಳನ್ನು ಕೈಗೊಂಡಾಗ ಮಕ್ಕಳು ಬಹುಬೇಗ ಸಿಗ್ತಾರೆ. ಇನ್ನು ಮಕ್ಕಳ ರಕ್ಷಣಾ ಪಡೆಗೆ ನಿರಂತರವಾದಂತಹ ತರಬೇತಿಯನ್ನು ನೀಡುವಂತಹ ಅಗತ್ಯ ಕೂಡ ಇದೆ. ಇತ್ತೀಚಿನ ಮಕ್ಕಳ ಮೇಲೆ ಸಾಮಾಜಿಕ ಜಾಲತಾಣಗಳ ಪ್ರಭಾವ ಕೂಡ ಹೆಚ್ಚಾಗ್ತಾ ಇದೆ. ಯಾಕಂದರೆ ಮೊಬೈಲ್ ಫೋನ್ಗಳನ್ನು ತುಂಬ ಜಾಸ್ತಿ ಬಳಸ್ತಾ ಇದ್ದಾರೆ. ಅಪರಿಚಿತರು ಏನಿರ್ತಾರೆ ಅವರು ಆಸೆ ತೋರಿಸಿ ಆಮಿಷವನ್ನು ಒಡ್ಡಿದಾಗ ಮಕ್ಕಳು ಬಹುಬೇಗ ಅದಕ್ಕೆ ಮರಳಾಗಿಬಿಡುತ್ತಾರೆ. ಮನೆ ಬಿಟ್ಟು ಹೋಗುವಂತಹ ಸಾಧ್ಯತೆ ಕೂಡ ಇದೆ. ಮಕ್ಕಳ ರಕ್ಷಣಾ ಘಟಕ ಹಾಗೂ ಮಕ್ಕಳ ಕಲ್ಯಾಣ ಸಮಿತಿಯ ಸಹಾಯವಾಣಿ ಸಂಖ್ಯೆಯಿಂದ ಅದನ್ನು ಹೆಚ್ಚು ಪ್ರಚಾರಗೊಳಿಸಬೇಕು. ಅದು ಇಂತಹ ಸಮಯದಲ್ಲಿ ಯೂಸ್ ಆಗುತ್ತೆ. ಸರ್ಕಾರ ಹೆಚ್ಚು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಾಗುತ್ತೆ ಈ ಒಂದು ವಿಚಾರವಾಗಿ. ಕೆಲ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಮಾತನಾಡ್ತಾ ಹೇಳ್ತಾರೆ. ನೋಡಿ, ಏನಾಗಿದೆ ಅಂತಂದರೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಹೆಣ್ಮಕ್ಳನ್ನು ಜಾಸ್ತಿ ಕಿಡ್ನಾಪ್ ಮಾಡ್ತಾ ಇದ್ದಾರೆ. ಅವರನ್ನು ಬೇರೆ ಬೇರೆ ಕೆಲಸಗಳಿಗೆ ಬಲವಂತವಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಒಂದು ನಾಚಿಕೆಗೇಡಿನ ಸಂಗತಿ. ಅಪಹರಣ ಏನು ಮಾಡಿತು, ಕೆಲವೊಂದು ವಿಚಾರಗಳನ್ನು ನಾವು ನೋಡಿ ಕೆಲವೊಂದು ಇನ್ಸಿಡೆಂಟ್ಗಳಿದೆ. ಬಾಲಕ ಅನಿಶ್ಚಿತ ಅಪಹರಣ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ತಲ್ಲಣವನ್ನು ಸೃಷ್ಟಿ ಮಾಡಿತು. 13 ವರ್ಷದ ಬಾಲಕನೊಬ್ಬನನ್ನು ಅಪಹರಿಸಿ ಆತನನ್ನು ಕೊಲೆ ಮಾಡಿದ ಘಟನೆ ಏನಿದೆ ಅದು ಬೆಂಗಳೂರಿನಲ್ಲಿ ಕಗ್ಲಿಪುರದಲ್ಲಿ ಆಗಿತ್ತು. 2025 ಜನವರಿ 30ರಂದು ಇದು ನಡೆದಿತ್ತು. ಹೊರಮಾವು ಸಮೀಪದ ಶಾಂತಿ ನಿಕೇತನ ಲೇಔಟ್ನಿಂದ ನಿಶ್ಚಿತ್ನನ್ನು ಅಪಹರಿಸಿ ದುಷ್ಕರ್ಮಿಗಳು ಬಾಲಕನ ತಂದೆಗೆ ಕರೆ ಮಾಡಿ 5 ಲಕ್ಷವನ್ನು ಕೊಡಬೇಕು ಅಂತ ಬೇಡಿಕೆಯನ್ನು ಇಟ್ಟಿರ್ತಾರೆ. ಬಾಲಕನ ತಂದೆ ಹೊರಮಾವು ಪೊಲೀಸ್ ಠಾಣೆಗೆ ಈ ಒಂದು ವಿಚಾರದ ಕುರಿತು ದೂರನ್ನು ಕೂಡ ಕೊಟ್ಟಿರ್ತಾರೆ. ಈ ವಿಚಾರವನ್ನು ತಿಳಿದಂತಹ ಪೊಲೀಸರು ಏನಿದ್ದಾರೆ ಅವರು ಕೂಡ ಕ್ರಮವನ್ನು ತೆಗೆದುಕೊಳ್ತಾರೆ. ಆದರೆ ಕಿಡ್ನಾಪ್ ಮಾಡಿದಂಥವ್ರು ಏನಿರ್ತಾರೆ ಆ ಬಾಲಕನನ್ನು ಕೊಂದು ಹಾಕ್ಬಿಟ್ಟಿರ್ತಾರೆ. ವಿಚಾರ ಗೊತ್ತಾಗಿರುತ್ತೆ, ಕಂಪ್ಲೇಂಟ್ ಕೊಟ್ಟಿರೋದು. ಕೊಂದು ಶವವನ್ನು ಕಗ್ಗಲೀಪುರದ ನಿರ್ಜನ ಪ್ರದೇಶದಲ್ಲಿ ಸುಟ್ಟು ಹಾಕಿ ಪರಾರಿಯಾಗಿಬಿಟ್ಟಿರ್ತಾರೆ. ಬಳಿಕ ಆರೋಪಿಗಳ ಕಾಲಿಗೆ ಗುಂಡೇಟನ್ನು ಹಾರಿಸಿರ್ತಾರೆ ಪೊಲೀಸರು. ಅವ್ರನ್ನ ಬಂಧಿಸುತ್ತಾರೆ. ಈ ಘಟನೆ ಏನಿದೆ ಇಡೀ ರಾಜ್ಯದಾದ್ಯಂತ ಒಂದು ತಲ್ಲಣವನ್ನು ಸೃಷ್ಟಿ ಮಾಡಿತ್ತು. ನೋಡಿ, ಇನ್ನು ರಾಜ್ಯದಲ್ಲಿ ನಾವು ಈಗಾಗಲೇ ನೋಡಿದ್ವಿ ಈ ಒಂದು 3 ವರ್ಷದಲ್ಲಿ ಯಾವ ರೀತಿಯಾಗಿ ಕಿಡ್ನಾಪ್ಗಳಾಗಿವೆ ಅಂಕಿಅಂಶಗಳ ಪ್ರಕಾರ ಅಂತ. ನಾವು ಎಷ್ಟು ಕಿಡ್ನಾಪ್ಗಳಾದವು, ಅದರಲ್ಲಿ ಪೊಲೀಸರು ಇದುವರೆಗೆ ಎಷ್ಟು ಪತ್ತೆ ಹಚ್ಚಿದ್ದಾರೆ ಅಂತ ನಾವು ನೋಡ್ತಾ ಹೋಗ್ಬಿಡೋಣ. ನೋಡಿ, ಪ್ರಕರಣಗಳ ವಿವರಣೆಗಳನ್ನು ನಾವು ನೋಡೋದಾದರೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಇಬ್ಬರು ಕೂಡ ಕಿಡ್ನಾಪ್ ಆಗ್ತಾ ಇದ್ದಾರೆ. 2023ರಲ್ಲಿ ನಾವು ನೋಡ್ತಾ ಹೋಗೋಣ. ಅಪಹರಣ ಆಗಿರುವಂಥದ್ದು 908ರಿಂದ 2131 ತನಕ ಅಪಹರಣ ಕೇಸ್ಗಳಾಗಿದೆ. ಅದರಲ್ಲಿ ಪತ್ತೆ ಹಚ್ಚಿರುವಂಥದ್ದು 883ರಿಂದ 2089 ತನಕ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪತ್ತೆ ಹಚ್ಚೋಕೆ ಬಾಕಿ ಇರುವಂಥದ್ದೇನಿದೆ ಅದು 35ರಿಂದ 42 ಕೇಸ್ಗಳು ಇರಬಹುದು ಅಂತ ಹೇಳ್ತಾ ಇದ್ದಾರೆ. 2024ರಲ್ಲಿ ನಾವು ಕಿಡ್ನಾಪ್ ವಿವರಣೆಗಳನ್ನು ನೋಡೋದಾದರೆ ಗಂಡುಮಕ್ಕಳು ಹೆಣ್ಮಕ್ಳು ಇಬ್ಬರನ್ನು ಸೇರಿಸಿ ಕಿಡ್ನಾಪ್ ಆಗಿದ್ದು 975, ಅಲ್ಲಿಂದ 2436 ಅಷ್ಟಿದೆ. ಈ ರೀತಿಯಾಗಿ ಅಂದರೆ ಗಂಡು ಮಕ್ಕಳು ಹೆಣ್ಮಕ್ಳು ಹೇಳ್ತಾ ಇದ್ವಿ ನಾವು. ಗಂಡು ಮಕ್ಕಳಲ್ಲಿ ಅಂದರೆ ಕಡಿಮೆ ಅಂತ ಹೇಳ್ತೀವಲ್ಲ, ಅದರಲ್ಲಿ ಗಂಡು ಮಕ್ಕಳು ಏನಿದ್ದಾರೆ 975 ಜನ ಕಿಡ್ನಾಪ್ ಆಗಿರ್ತಾರೆ. ಇನ್ನು ಹೆಣ್ಮಕ್ಳು 2436 ಜನ ಇರ್ತಾರೆ. ಅದರಲ್ಲಿ ಗಂಡು ಮಕ್ಕಳು ಪ್ರಕರಣಗಳೇನಿದೆ 930 ಜನರನ್ನು ಪತ್ತೆ ಹಚ್ಚುತ್ತಾರೆ. ಹೆಣ್ಮಕ್ಳಲ್ಲಿ 2336 ಜನರನ್ನು ಪತ್ತೆ ಹಚ್ಚುತ್ತಾರೆ. ಇನ್ನು ಇದರಲ್ಲಿ ಬ್ಯಾಲೆನ್ಸ್ ಉಳಿದಿರೋದು ನೋಡೋದಾದರೆ ಗಂಡು ಮಕ್ಕಳು 45 ಜನ ಸಿಕ್ಕಿಲ್ಲ, ಹೆಣ್ಮಕ್ಳು 100 ಜನದ ಒಂದು ವಿಚಾರಣೆ ಏನೂ ಕೂಡ ಪತ್ತೆ ಆಗಿಲ್ಲ, ಏನು ವಿವರಣೆ ಸಿಕ್ಕಿಲ್ಲ ಅವ್ರ ಬಗ್ಗೆ. ಇನ್ನು 2025ರಲ್ಲಿ ಗಂಡು ಮಕ್ಕಳು ಎಷ್ಟು ಜನ ಅಂತಂದರೆ 865 ಜನ ಕಿಡ್ನಾಪ್ ಆಗಿದ್ರು. ಅದೇ ರೀತಿಯಾಗಿ ಹೆಣ್ಣು ಮಕ್ಕಳು 2324 ಜನ ಕಿಡ್ನಾಪ್ ಆಗಿರ್ತಾರೆ. ಅದರಲ್ಲಿ ಗಂಡು ಮಕ್ಕಳು 676 ಜನ ಪತ್ತೆ ಆದರೆ ಹೆಣ್ಣು ಮಕ್ಕಳು 1641 ಜನ ಪತ್ತೆ ಆಗಿರ್ತಾರೆ. ಈ ಪೈಕಿ ಯಾರ ಸುಳಿವೂ ಸಿಗದೇ ಇರುವಂತಹ ಸಂಖ್ಯೆ ಗಂಡು ಮಕ್ಕಳಲ್ಲಿ ಎಷ್ಟು ಅಂತಂದರೆ 189 ಜನ. ಅದರಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ 683 ಜನ. ಈ ಇಷ್ಟು ಜನಗಳೇನಿದ್ರೆ ಅವ್ರು ಎಲ್ಲಿ ಹೋದರು, ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಗಿದೆ. ಅವರನ್ನು ಬೇರೆ ರಾಜ್ಯಗಳಿಗೆ ಕಳಿಸಿದಾರೋ, ಬೇರೆ ಒಂದು ದಂಧೆಗಳಿಗೆ ದೂಡಿದಾರೋ, ಅಥವಾ ಬೇರೆ ದೇಶಗಳಿಗೇನೆ ಅವರನ್ನು ರಫ್ತು ಮಾಡಿಬಿಟ್ಟಿದ್ದಾರೋ, ಇಲ್ಲ ಅವರನ್ನು ಸಾಯಿಸಿ ಅವರ ಅಂಗಾಂಗಗಳನ್ನು ಕಸಿಯುವಂಥ ಕೆಲಸವನ್ನು ಮಾಡಿದ್ದಾರೋ ಗೊತ್ತಿಲ್ಲ. ಹೀಗಾಗಿ ಇದೇ ಒಂದು ವಿಚಾರವಾಗಿ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ವರ್ಷದಿಂದ ವರ್ಷಕ್ಕೆ ಈ
ಕಿಡ್ನಾಪ್ ಪ್ರಕರಣಗಳು ಜಾಸ್ತಿ ಆಗ್ತಾಯಿದೆ. ಅದರಲ್ಲಿ ಕೂಡ ಹೆಣ್ಣು ಮಕ್ಕಳ ಸಂಖ್ಯೆ ಏನಿದೆ ಜಾಸ್ತಿ ಇದೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಎಲ್ಲರಿಗೂ ಕೂಡ ಒಂದು ನೋವು ತರುವಂತಹ ಸಂಗತಿ. ಈ ಒಂದು ವಿಚಾರವಾಗಿ ಪೊಲೀಸ್ ಇಲಾಖೆ ಇನ್ನಷ್ಟು ಗಂಭೀರವಾಗಿ ತೆಗೆದುಕೊಂಡು ಪ್ರಕರಣಗಳನ್ನು ಹುಡುಕಬೇಕಾಗುತ್ತೆ. ಯಾರು ಮಕ್ಕಳನ್ನು ಕಳೆದುಕೊಂಡು ತಂದೆ ತಾಯಿಗಳು ನೋವು ಪಡ್ತಿದ್ದಾರಲ್ಲ, ಅವರಿಗೆ ಅವರು ಸರಿಯಾದ ರೀತಿಯಲ್ಲಿ ಮಕ್ಕಳನ್ನು ಹುಡುಕೊಟ್ರೆ ಖುಷಿ ಕೊಟ್ಟಂತೆ ಆಗುತ್ತೆ. ಪೊಲೀಸ್ ಇಲಾಖೆ ಮೇಲೆ ಅವರು ಒಂದು ಭರವಸೆಯನ್ನು ಕೂಡ ಮೂಡಿಸಿದಂತೆ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.